ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಮನೆಯಲ್ಲಿ ನಡೆಸಿದಂತಹ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡ್ರು, ಒಂದಷ್ಟು ಮಾತಾಡಿದ್ರು. ಇದು ಕೇವಲ ಒಂದು ಸುದ್ದಿಗೋಷ್ಠಿ ಮಾತ್ರ ಆಗಿರಲಿಲ್ಲ. ಕಾಂಗ್ರೆಸ್ ಪಕ್ಷದ ಒಳಗಿನ ಸಮೀಕರಣಗಳು, ಸಮುದಾಯ ರಾಜಕಾರಣ ಹಾಗೆ ಕುಟುಂಬ ಪ್ರಭಾವದ ನಡುವಿನ ಸೂಕ್ಷ್ಮ ಎಳೆಗಳನ್ನ ಬಿಚ್ಚಿಡುತ್ತೆ. ಮೇಲ್ನೋಟಕ್ಕೆ ಒಗ್ಗಟ್ಟಿನ ಪ್ರದರ್ಶನದ ರೀತಿ ಕಾಣಿಸಿದ್ರೂ ಅದು ಕಾಂಗ್ರೆಸ್ ಅಭ್ಯರ್ಥಿಗೆ ಅನುಕೂಲ ಆದ್ರೂ ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ಮಾಡಿದಂತಹ ಅನ್ಯಾಯ ಏನು ಅನ್ನೋದು ಇತಿಹಾಸದ ಪುಟ ಸೇರೋದಂತೂ ಗ್ಯಾರಂಟಿ. ಮುಸ್ಲಿಂ ಸಮುದಾಯದ ನಾಯಕರು ಈ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸಪೋರ್ಟ್ ಮಾಡೋದಾಗಿ ಹೇಳ್ಕೊಂಡ್ರು. ನಾವು ಕಾಂಗ್ರೆಸ್ ಜೊತೆಯಾಗಿ ನಿಲ್ತೀವಿ ಅನ್ನೋ ಮಾತುಗಳನ್ನಾಡಿದ್ರು. ಆದ್ರೆ ಈ ಬೆಂಬಲ ಎಲ್ಲಿ ತನಕ ಅನ್ನೋದು ಮುಸ್ಲಿಂ ಸಮುದಾಯದಲ್ಲಿಯೇ ಅಸಮಾಧಾನಕ್ಕೆ, ಗೊಂದಲಕ್ಕೂ ಕೂಡ ಕಾರಣ ಆಗಿದೆ. ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಸಮುದಾಯಕ್ಕೆ ಚರಿತ್ರೆಯುದ್ದಕ್ಕೂ ಮಾಡಿದಂತಹ ಕೆಲವೊಂದು ಅಸಮಾಧಾನಗಳೇನೇನಿವೆ ಅದರಲ್ಲಿ ಇದು ಕೂಡ ಒಂದು ಅಂತ ಸೇರ್ ಹೋಗುತ್ತೆ. ಮುಸ್ಲಿಮರನ್ನ ಬಳಸಿಕೊಂಡು ಚುನಾವಣೆ ಆದ್ಮೇಲೆ ಅವರನ್ನ ಕಡೆಗಣಿಸೋದು, ಸಮುದಾಯದ ಸಮಸ್ಯೆಗಳಿಗೆ ಕಿವಿಗೊಡದೆ ಹೋಗೋದು, ಇವೆಲ್ಲ ಕಾಂಗ್ರೆಸ್ನ ಇನ್ನೊಂದು ಮುಖ ಅಂತ ಕೆಲವರು ಹೇಳ್ತಿದ್ದಾರೆ. ದಾವಣಗೆರೆಯಲ್ಲಿ ಮುಸ್ಲಿಮರು ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾ ಇರೋದು ಆ ಚರಿತ್ರೆಯ ಹೊಸ ಅಧ್ಯಾಯವನ್ನ ಸೇರ್ತಾ ಇದೆಯೇ ಹೊರತು ಮುಸ್ಲಿಂ ಸಮುದಾಯಕ್ಕೆ ಇದು ನಿಜವಾಗ್ಲೂ ಸಬಲೀಕರಣವನ್ನ ತರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಕೆಲವರ ಮಾತು. ಜಮೀರ್ ಅಹಮದ್ ಖಾನ್ ಅವರು ಮಲ್ಲಿಕಾರ್ಜುನ್ ಅವರ ಮನೆಯಲ್ಲಿ ಕಾಣಿಸಿಕೊಂಡಿದ್ದು ಮತ್ತೊಂದು ಸೂಕ್ಷ್ಮ ಸಂದೇಶವನ್ನ ಕೊಡುತ್ತೆ. ಅದೇನಂದ್ರೆ, ಮೇಲ್ನೋಟಕ್ಕೆ ಇದು ಕಾಂಗ್ರೆಸ್ ಅಭ್ಯರ್ಥಿಗೆ ಅನುಕೂಲವಾಗುವಂತಹ ಒಗ್ಗಟ್ಟಿನ ಚಿತ್ರಣ ಅಂತ ಹೇಳಬಹುದು. ಆದ್ರೆ ಜಮೀರ್ ಅಹಮದ್ ದಾವಣಗೆರೆಗೆ ಬರದೆ ಇದ್ದಿದ್ರೆ ಜಮೀರ್ ಅವರ ರಾಜಕೀಯ ಬದುಕಿಗೆ ಏನಾದ್ರೂ ಪ್ರಾಬ್ಲಮ್ ಆಗ್ತಿತ್ತಾ? ಈ ಸುದ್ದಿಗೋಷ್ಠಿ ಜಮೀರ್ ಅವರ ರಾಜಕೀಯ ಭವಿಷ್ಯಕ್ಕೆ ನಿಜಕ್ಕೂ ಕವಚ ಅನ್ನಿಸ್ಕೊಳ್ಳುತ್ತಾ? ಮುಸ್ಲಿಂ ಸಮುದಾಯದ ಬೆಂಬಲವನ್ನ ತಮ್ಮ ಪಕ್ಷಕ್ಕೆ ತಿರುಗಿಸೋ ಮೂಲಕ ಜಮೀರ್ ತಮ್ಮ ಸ್ಥಾನವನ್ನ ಇಲ್ಲಿ ಗಟ್ಟಿ ಮಾಡ್ಕೊಂಡ್ರಾ ಅನ್ನೋ ಪ್ರಶ್ನೆ ಕೂಡ ಕ್ರಿಯೇಟ್ ಆಗುತ್ತೆ. ಕಾಂಗ್ರೆಸ್ ಪಕ್ಷದಲ್ಲಿ ಸಮುದಾಯ ರಾಜಕಾರಣ ಕುಟುಂಬ ರಾಜಕಾರಣದ ಜೊತೆಗೆ ಹೆಣೆದುಕೊಂಡಿದೆ ಅನ್ನೋದು ಓಪನ್ ಸೀಕ್ರೆಟ್. ಒಂದ್ ಕಡೆ ಮುಸ್ಲಿಂ ನಾಯಕರನ್ನ ಮುಂದಿಟ್ಕೊಂಡು ಏಕತೆ ತೋರಿಸೋದು, ಇನ್ನೊಂದು ಕಡೆ ಆ ಸಮುದಾಯಕ್ಕೆ ಕೇವಲ ವಾಗ್ದಾನಗಳನ್ನ ಕೊಡ್ತಾ ಒಂದಷ್ಟು ಭರವಸೆಗಳನ್ನ ಕೊಡೋದು ಮಾತ್ರ ಆಗಿದೆ. ದಾವಣಗೆರೆ ದಕ್ಷಿಣದ ಈ ಸುದ್ದಿಗೋಷ್ಠಿ ಮುಸ್ಲಿಂ ಸಮುದಾಯಕ್ಕೆ ಮತ್ತೊಮ್ಮೆ ಬಳಸ್ಕೊಂಡು ಕೈ ಬಿಡೋ ಚರಿತ್ರೆಯನ್ನ ನೆನಪಿಸುತ್ತೆ ಅಂತಾನು ಕೆಲವರು ಹೇಳ್ತಾರೆ. ಮುಸ್ಲಿಮರು ಕಾಂಗ್ರೆಸ್ ಅನ್ನ ಬೆಂಬಲಿಸೋದಾಗಿ ಹೇಳ್ತಾ ಇರೋದು ನಿಜ. ಆದ್ರೂ ಆ ಬೆಂಬಲದ ಹಿಂದೆ ಇರೋದು ನಿಜವಾದ ಭರವಸೆನಾ ಅಥವಾ ಮತ್ತೊಮ್ಮೆ ಮೋಸಕ್ಕೆ ಒಳಗಾಗೋ ಭಯಾನ ಅನ್ನೋದ್ರ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ರಾಜಕೀಯವು ತಾತ್ಕಾಲಿಕ ಲಾಭಗಳ ಆಟ ಆಗಿರೋದ್ರಲ್ಲಿ ಸಂದೇಹನೇ ಇಲ್ಲ. ಆದರೆ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ತನ್ನ ನಿರಂತರ ಬೆಂಬಲ ವ್ಯಕ್ತಪಡಿಸ್ತಾ ಇದ್ರೂ ಪಕ್ಷ ಆ ಸಮುದಾಯವನ್ನ ಕಾಲಕಾಲಕ್ಕೆ ಬಳಸಿಕೊಂಡು ಬಿಸಾಕ್ತಾನೆ ಬಂದಿದೆ. ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆಗೆ ಬಂದು ಈ ಸುದ್ದಿಗೋಷ್ಠಿ ನಡೆಸಿರೋದು ವೈಯಕ್ತಿಕವಾಗಿ ಅನುಕೂಲ ಆಗಿದ್ರೂ ಮುಸ್ಲಿಂ ಸಮುದಾಯಕ್ಕೇನು ಅಂತಹ ಅನುಕೂಲ ಅಲ್ಲ ಅಂತ ಹೇಳಬಹುದು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಮತದಾರರು ಸುಮಾರು 80,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇದು ಕಾಂಗ್ರೆಸ್ಗೆ ಸುರಕ್ಷಿತ ಕ್ಷೇತ್ರ. ಆದ್ರೆ ಟಿಕೆಟ್ ಹಂಚಿಕೆಯಲ್ಲಿ ಶಾಮನೂರು ಕುಟುಂಬದ ಮೊಮ್ಮಗ ಸಮರ್ಥ ಶಾಮನೂರಿಗೆ ಅವಕಾಶ ಕೊಟ್ಟಾಗ ಜಮೀರ್ ಅವರು ತೀವ್ರ ಅಸಮಾಧಾನ ಹೊರಹಾಕಿದ್ರು. ರಾಜೀನಾಮೆ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು. ಕೇರಳ ಚುನಾವಣಾ ಪ್ರಚಾರಕ್ಕೆ ಹೋದ್ರು. ಹಾಗೇನೆ ದಾವಣಗೆರೆ ಪ್ರಚಾರದಿಂದ ದೂರ ಉಳ್ಕೊಂಡ್ರು. ಸಚಿವ ಮಲ್ಲಿಕಾರ್ಜುನ್ ಜಮೀರ್ ಬರೋದಕ್ಕಿಂತ ಬಾರದೇ ಇರೋದೇ ಒಳ್ಳೇದು ಅನ್ನೋ ರೀತಿ ಹೇಳಿಕೆಯನ್ನ ಕೊಟ್ಟು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಿದ್ರು. ಹೀಗಾಗಿ ಏಪ್ರಿಲ್ 5ರ ಸುದ್ದಿಗೋಷ್ಠಿ ಹೈಕಮಾಂಡ್ ಒತ್ತಡದಿಂದ ನಡೆದ ಬಲವಂತದ ಒಗ್ಗಟ್ಟಿನ ಪ್ರದರ್ಶನ ಅಂತ ಹೇಳಬಹುದು. ಜಮೀರ್ ಅವರು ಯಾವುದೇ ಮುನಿಸಿಲ್ಲ, ಸಮರ್ಥ 100ಕ್ಕೆ 100 ಗೆಲ್ತಾರೆ ಅಂತೇನೋ ಹೇಳಿದ್ದಾರೆ. ಆದ್ರೆ ಮಾತುಗಳಿಗಿಂತ ಕೆಲಸ ಏನು, ರಿಸಲ್ಟ್ ಏನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ವಾ? ಸುದ್ದಿಗೋಷ್ಠಿ ಆದ್ಮೇಲೆ ಊಟ ಮಾಡಿ ಮುಖಂಡರ ಜೊತೆ ನಗ್ನಗ್ತಾ ಮಾತಾಡಿ ಹೊರಟೋದ್ರು. ಯಾವುದೇ ರ್ಯಾಲಿ ಮಾಡಲಿಲ್ಲ, ಸಾರ್ವಜನಿಕ ಸಭೆ ನಡೆಸಲಿಲ್ಲ, ಕಾರ್ಯಕರ್ತರ ಜೊತೆ ಮಾತಾಡಲಿಲ್ಲ, ಮುಸ್ಲಿಂ ಸಮುದಾಯದ ಮುಖಂಡರನ್ನ ಕರೆಸಿ ಅವ್ರ ಜೊತೆ ಮಾತನಾಡುವಂತ ಕೆಲಸವನ್ನು ಕೂಡ ಅವರು ಮಾಡಲಿಲ್ಲ. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಮತಗಳೇ ನಿರ್ಣಾಯಕ. ಜಮೀರ್ ಅವರ ಅಸಮಾಧಾನ ಈಗಾಗಲೇ ಬಂಡಾಯ ಹಾಗೆ ಮೌನ ವಿರೋಧಕ್ಕೂ ಕೂಡ ಕಾರಣ ಆಗಿತ್ತು. ಸಾದಿಕ್ ಅವರು ಕಾಂಗ್ರೆಸ್ಗೆ ಬೆಂಬಲ ಕೊಡೋದಾಗಿ ಹೇಳಿದ್ದಾರೆ. ಮುಸ್ಲಿಂ ಮತದಾರರು ಕೂಡ ಕಾಂಗ್ರೆಸ್ಗೆ ಮತ ಹಾಕೋದಾಗಿ ಹೇಳ್ತಿದ್ದಾರೆ. ಈಗ ಜಮೀರ್ ಕೂಡ ಸುದ್ದಿಗೋಷ್ಠಿ ನಡೆಸಿ ಅದನ್ನೇ ಹೇಳಿದ್ದಾರೆ. ಆದರೆ ಪೂರ್ಣ ಪ್ರಚಾರದಲ್ಲಿ ಭಾಗಿಯಾಗದೆ ಇರೋದು ಜಮೀರ್ ಬೆಂಬಲಿಸ್ತಾರೆ, ಆದ್ರೆ ಜನರನ್ನ ಮನವೊಲಿಸೋದಿಲ್ಲ ಅನ್ನೋ ಸಂದೇಶವನ್ನ ಕೊಡುತ್ತೆ. ಹಾಗೆ ಮುಸ್ಲಿಮರು ಕಾಂಗ್ರೆಸ್ ಅನ್ನ ಬೆಂಬಲಿಸಿದ್ರೂ ಅಸಮಾಧಾನ ಹೋಗಿಲ್ಲ ಅನ್ನೋದು ಕೂಡ ವಾಸ್ತವ. ಇದು ಕಾಂಗ್ರೆಸ್ಗೆ 40,000 ಮತಗಳ ಅಂತರದ ಗೆಲುವಿನ ಗುರಿಯನ್ನ ಒಂದಷ್ಟು ಕ್ಲಿಷ್ಟಕರವನ್ನಾಗಿ ಮಾಡುತ್ತೆ ಅಂತ ಹೇಳಬಹುದು. ಇಲ್ಲಿ ಜಮೀರ್ ಮಲ್ಲಿಕಾರ್ಜುನ್ ಅವರ ಸುದ್ದಿಗೋಷ್ಠಿ ಗೊಂದಲಕ್ಕೆ ತೆರೆ ಎಳೆಯೋ ಪ್ರಯತ್ನ ಆಗಿದೆಯೇ ಹೊರತು ಸಮಸ್ಯೆಯ ಮೂಲವನ್ನ ಕಿತ್ತು ಎಸೆದಿಲ್ಲ. ಕಾಂಗ್ರೆಸ್ ಪಕ್ಷ ವ್ಯಕ್ತಿ ಅಥವಾ ಕುಟುಂಬದಿಂದಲ್ಲ, ಎಲ್ಲಾ ಸಮುದಾಯಗಳ ಸಮನ್ವಯದಿಂದ ನಡೆಯುತ್ತೆ ಅನ್ನೋದೇನೋ ಸರಿ. ಆದ್ರೆ ಈ ಸಮನ್ವಯ ಕ್ರಿಯೆಯಲ್ಲಿ ಕಾಣಬೇಕೇ ಹೊರತು ಮಾತುಗಳಲ್ಲ. ಸೊ ಏಪ್ರಿಲ್ 9ಕ್ಕೆ ಎಲೆಕ್ಷನ್ ಇರೋದ್ರಿಂದ ಮತದಾರ, ಅದರಲ್ಲೂ
ಮುಸ್ಲಿಂ ಸಮುದಾಯದ ಮತದಾರ ಅಸಮಾಧಾನವನ್ನ ಬದಿಗಿಟ್ಟು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರಾ ಅಥವಾ ತನ್ನ ನಿರ್ಧಾರವನ್ನ ಚೇಂಜ್ ಮಾಡಿ ಪಕ್ಷೇತರರಿಗೆ ವೋಟ್ ಕೊಡಬಹುದು, ಬಿಜೆಪಿಗೆ ವೋಟ್ ಕೊಡಬಹುದು ಅಥವಾ ನೋಟಾ ಚಲಾಯಿಸಬಹುದು. ಅದೇನು ಅನ್ನೋದು ಮೇ 4ಕ್ಕೆ ಗೊತ್ತಾಗತ್ತೆ. ಆದ್ರೆ ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಮುನಿಸು ಕಮ್ಮಿ ಆಗಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಮೇಲ್ನೋಟಕ್ಕೆ ಬಂದು ನಾವೆಲ್ಲ ಚೆನ್ನಾಗಿದ್ದೀವಿ, ಯಾವುದೇ ಮುನಿಸಿಲ್ಲ, ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸೋಣ ಅಂತ ಹೋದ್ರೂನು ಇವರು ಬಂದ್ ಹೋಗಿದ್ದು ಯಾವುದೇ ರೀತಿಯಲ್ಲೂ ದಾವಣಗೆರೆಯ ಮುಸ್ಲಿಂ ಮತದಾರರಲ್ಲಿ ಒಂಚೂರು ಎಫೆಕ್ಟ್ ಮಾಡಿಲ್ಲ ಅಂತಾನೆ ಹೇಳಲಾಗ್ತಾ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.